ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ಗಂಗಾ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ನಂದು ಲಾಸ್ಟ್ ವ್ಲಾಗ್ ತಿರುಪತಿ ಟ್ರಿಪ್ ವ್ಲಾಗ್ ಮಾಡಿದ್ದೆ. ಆ ವ್ಲಾಗ್ನಾಗ ನಾನು ತಿರುಪತಿ ತಿರುಮಲ ವೆಂಕಟೇಶ್ವರ ದರ್ಶನ ಮಾಡಿದ್ದು ಎಲ್ಲ ತೋರಿಸಿದ್ದೆ. ಆ ವ್ಲಾಗ್ನಾಗ ಸ್ವಲ್ಪ ಅದರದ್ದು ಗ್ಲಿಂಪ್ಸಸ್ ಕೂಡ ಈ ವಿಡಿಯೋನಾಗ ಆ್ಯಡ್ ಮಾಡಿದ್ದೀನಿ ನೋಡ್ರಿ. ಆ ವಿಡಿಯೋ ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಡು ಬರ್ರಿ, ಬಿಕಾಸ್ ಈ ವಿಡಿಯೋ ಆ ವಿಡಿಯೋದೇ ಕಂಟಿನ್ಯೂಷನ್ ಪಾರ್ಟ್ ಅದ. ಈ ವ್ಲಾಗ್ನಾಗ ನಾನು ತಿರುಪತಿಯಲ್ಲಿರೋ ಗೋವಿಂದರಾಜ ಸ್ವಾಮಿ ಟೆಂಪಲ್, ಅದಾದಮೇಲೆ ಕನಿಪಕ್ಕಮಲ್ಲಿರೋ ಗಣೇಶನ ಗುಡಿ ಎಲ್ಲ ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನಾವು ಹಿಂದಿನ ದಿನ ಎಲ್ಲ ತಿರುಪತಿ ಬಾಲಾಜಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರಾಮ್ಸೆ ಎದ್ಬಿಟ್ಟು ಫ್ರೆಶ್ ಆಗಿ ಅವತ್ತೊಂದು ದಿನ ಅಲ್ಲೇ ಇರೋದು ಪ್ಲ್ಯಾನ್ ಇತ್ತು. ಹಾಗಾಗಿ ಸೊ ಇವತ್ತೊಂದು ಗುಡಿಗೆ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡ್ವಿ. ಸೊ ಸಾಯಂಕಾಲ ಗೋವಿಂದರಾಜ ಸ್ವಾಮಿ ಟೆಂಪಲ್ ಹೋದ್ರಾಯ್ತು ಅಂತಂದು ಈವ್ನಿಂಗಿಗೆ ಪ್ಲ್ಯಾನ್ ಹಾಕಿದ್ವಿ. ಆ್ಯಂಡ್ ಈಗ ಸಂಜೆಗೆ ಎಲ್ಲರೂ ಗೋವಿಂದರಾಜ ಸ್ವಾಮಿ ಗುಡಿಗೆ ಹೋದ್ರಾಯ್ತು ಅಂತ ಪಟಪಟ ರೆಡಿ ಆದ್ವಿ. ಈಗ ಗೋವಿಂದರಾಜ ಸ್ವಾಮಿ ಗುಡಿಗೆ ಬಂದೀವಿ. ಅಲ್ಲೇ ಹೊರಗಡೆ ಒಂದು ದೇವ್ರದ್ದು ಪ್ರೊಸೆಷನ್ ಬರ್ತಾಯಿತ್ತು. ಇದೇ ನೋಡ್ರಿ ಗುಡಿ ಎಲ್ಲಿ ಕಾಣಿಸ್ಲತ್ತದ, ಎಷ್ಟು ದೊಡ್ಡದು ಗೋಪುರ ಅದ. ಅದ್ರ ಒಳಗೆ ಮುಂದೆ ಹೋದಂಗೆ ಇನ್ನೊಂದು ದೊಡ್ಡ ಗೋಪುರ ಬರ್ತದ. ಆ್ಯಕ್ಚುಲಿ ಗುಡಿನೇ ಭಾಳ ದೊಡ್ಡ ಗುಡಿ ಅಂತ ಇಡೀ ತಿರುಪತಿ ಸಿಟಿನಾಗ. ಸೊ ಹೋಗ್ಬೇಕಾದ್ರೆ ದಾರಿಯಲ್ಲಿ ಆ ಕಡೆ ಈ ಕಡೆ ಭಾಳಷ್ಟು ಶಾಪ್ಸ್ ಅದಾವ. ಬಳೆಗಳಾಗಿರ್ಬೋದು, ಅಥವಾ ದೇವ್ರದ್ದು ಮೂರ್ತಿಗಳದ್ದು ಶಾಪ್ ಆಗಿರ್ಬೋದು, ಅಥವಾ ಆಟ ಸಾಮಾನು ಟಾಯ್ಸಿಂದ ಶಾಪ್ಸ್ ಎಲ್ಲ ಭಾಳಷ್ಟು ಇದ್ವು. ಸಾಲಾಗಿ ಅವೇ ಇದ್ವು ಆ ಕಡೆ ಈ ಕಡೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ನು ಇಷ್ಟು ಮಾರ್ವಲಸ್ ಅದ, ನೋಡ್ಬೇಕು, ಭಾಳ ಚಂದದ. ತಿರುಪತಿಯಲ್ಲಿದ್ದಾಗ ಈ ಗುಡಿಗೂ ತಪ್ಪದೆ ನೋಡಕ್ಕೆ ಬರ್ರಿ, ಯಾಕಂದ್ರೆ ನೋಡುವಂಥದ್ದು ಅದ. ಭಾಳ ದೊಡ್ಡ ಟೆಂಪಲ್ ಅದ. ನಾವು ಸಂಜೆಗೆ ಹೋದಾಗ ಭಾಳ ರಶ್ ಇತ್ತು ಅವತ್ತು ನಾವು ಹೋದಾಗ. ಇದು ಗುಡಿ ಹೊರಗಿಂದೇ ತೋರಿಸ್ಲತ್ತೀನಿ ನೋಡ್ರಿ. ಆ ಕಡೆ ಈ ಕಡೆ ಎಲ್ಲ ಸಣ್ಣ ಸಣ್ಣ ಬೇರೆ ಬೇರೆ ದೇವ್ರಿನ ಗುಡಿಗಳ್ನು ಅವ. ಇಲ್ಲಿಂದ ಮುಂದೆ ಫೋನ್ ಕ್ಯಾಮ್ರಾ ಏನೂ ಅಲೋ ಇರಲಿಲ್ಲ. ಸೊ ನಮ್ಮ ಫೋನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಯ್ತು. ಮುಂದೂ ಅಲೋ ಮಾಡಬೇಕಾಗಿತ್ತು ಫೋನ, ಬಿಕಾಸ್ ಒಳಗೆ ಗುಡಿ ಇನ್ನೂ ಭಾಳ ಚಂದದ ಮತ್ತು ದೊಡ್ಡದದ. ಅದೆಲ್ಲ ವಿಡಿಯೋ ಮಾಡ್ಬೋದಾಗಿತ್ತು. ನಾನೇನು ಇಲ್ಲಿ ಪಿಕ್ ಹಾಕಿದ್ದೀನೋ ಇದು ಅಲ್ಲಿರೋ ಮೇನ್ ಮೂರ್ತಿ, ಅಂದರೆ ಗೋವಿಂದರಾಜ ಸ್ವಾಮಿ ದೇವ್ರದ್ದು ಮೂರ್ತಿ ಹೀಗೆ ಇರೋದು. ಒಳಗೆ ಅಲೋ ಇರಲಿಲ್ಲಲ್ಲ ಫೋನ, ಸೊ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಫೋಟೋನ ತೆಗಿಯೋಕ್ಕಾಗಿಲ್ಲ. ಸೊ ಇದು ಡೌನ್ಲೋಡೆಡ್ ಪಿಕ್ ತೋರಿಸ್ಲತ್ತೀನಿ ನಿಮಗೆ. ಗೋವಿಂದರಾಜ ಸ್ವಾಮಿ ಅಂದರೆ ಅವರು ವಿಷ್ಣುನ ಅವತಾರ ಅಂತ ಪೂಜೆ ಮಾಡ್ತಾರೆ. ಇಲ್ಲಿರೋ ಗೋವಿಂದರಾಜ ಸ್ವಾಮಿ ಮಲ್ಕೊಂಡಿರೋ ಭಂಗಿಯಲ್ಲಿದೆ ಅಲ್ಲಿರೋ ಮೂರ್ತಿ ಇದು. ಅಂದರೆ ಬಲಗೈ ತನ್ನ ತಲೆ ಮೇಲೆ ಇಟ್ಕೊಂಡು ಮಲ್ಕೊಂಡಿರೋ ಭಂಗಿಯಲ್ಲಿದೆ ಮೂರ್ತಿ. ಆಮೇಲೆ ಅವನ ಕಾಲ ಹತ್ರ ಭೂದೇವಿ ಶ್ರೀದೇವಿ ಇಬ್ರು ಅವನ ಹತ್ರನೇ ಕೂತಿರೋ ಮೂರ್ತಿ ಇದೆ. ಒಳಗೆಲ್ಲ ಇನ್ನೂ ಭಾಳ ಚಂದ ಅದ ನೋಡೋಕೆ. ಇಲ್ಲಿ ತನ ಅಷ್ಟೇ ಫೋನ್ ಅಲೋ ಅದ ನೋಡ್ರಿ, ಮುಂದೆ ಅಲೋ ಇಲ್ಲ. ಸೊ ಇಲ್ಲಿಂದ ತೋರಿಸ್ಲತ್ತೀನಿ ನಿಮಗೆ. ಇಲ್ಲಿಂದ ಎಂಟರ್ ಆಗಿ ಇನ್ನೂ ಅಷ್ಟು ಒಳಗೆ ಹೋಗಬೇಕು. ನಾವು ಸಂಜೆಗೆ ಹೋಗಿದ್ವಲ್ಲ, ಸೊ ಎಲ್ಲ ಲೈಟ್ಸ್ ಎಲ್ಲ ಹಾಕಿದ್ರು, ಫುಲ್ ಡೆಕೋರೇಷನ್ ಮಾಡಿದ್ರಲ್ಲ, ಭಾಳ ಚಂದ ಕಾಣಿಸ್ಲತ್ತಿತ್ತು ಗುಡಿ ಅಂತೂ. ನೀವು ನೋಡ್ಬೋದು ವಿಡಿಯೋನಾಗ. ತಿರುಪತಿ ಸಿಟಿಯಲ್ಲೇ ಇದೇ ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ.
ಆಮೇಲೆ ಗುಡಿ ಹೊರಗೆ ಅಂದ್ರೆ ಗುಡಿ ಮುಂದೆ ಅಲ್ಲಿ ಚಂದ ದೊಡ್ಡದೊಂದು ಪುಷ್ಕರಣಿ ಅದ, ಅಲ್ಲೆಲ್ಲ ಸ್ಟೆಪ್ಸ್ ಮೇಲೆ ಕೂತು ನೋಡ್ಬೋದು. ರಾತ್ರಿ ಗುಡಿಗೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ವಾಪಸ್ ಹೋಟೆಲ್ಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ಒಂದು ಮುಂಜಾನೆ 8:30 ಹಂಗೆ ಬ್ಯಾಂಗ್ಳೂರಿಗೆ ಹೊರಟ್ವಿ. ತಿರುಪತಿಯಿಂದ ಒಂದು 68 ಕಿಲೋಮೀಟರ್ ದೂರದಲ್ಲೇ ಒಂದು ಗಣೇಶನ ಗುಡಿ ಅದ, ಕಣಿಪಾಕಂನಾಗ ಅದ. ಕಣಿಪಾಕಂ ಅಂತ ಒಂದು ಊರ ಹೆಸರು. ಇಲ್ಲಿ ಇರೋ ಗುಡಿಗೆ ವರಸಿದ್ಧಿ ವಿನಾಯಕ ಗುಡಿ ಅಂತಲೂ ಅಂತಾರೆ, ಅಥವಾ ಸ್ವಯಂಭೂ ವರಸಿದ್ಧಿ ವಿನಾಯಕ ಟೆಂಪಲ್ ಅಂತಲೂ ಕರೀತಾರೆ. ಈ ಗುಡಿಯನ್ನು ನೋಡುವಂಥದ್ದು ಇದು ಜಸ್ಟ್ ತಿರುಪತಿಯಿಂದ ಒಂದು 68 ಕಿಲೋಮೀಟರ್ ದೂರದಲ್ಲದ. ಇದ್ರದ್ದೇ ಒಂದು ಸ್ಟೋರಿ ಅದ, ಅದು ಹೇಳಕತ್ರ ವಿಡಿಯೋ ಭಾಳ ಲಾಂಗ್ ಆಗ್ತದ. ಇಲ್ಲಿರೋ ಏನು ಗಣೇಶನ ಮೂರ್ತಿ ಅದಲ್ಲ, ಇದು ಸ್ವಯಂಭೂ ಅಂದರೆ ತಾನಾಗೆ ಹುಟ್ಟಿರೋ ಮೂರ್ತಿ. ಇಲ್ಲಿ ನೋಡ್ರಿ, ಇದು ಬಾವಿಯಲ್ಲಿ ಇರ್ತದೆ ಯಾವಾಗೂ ಇದು ಮೂರ್ತಿ, ಅಂದರೆ ನೀರು ತುಂಬಿರೋ ಬಾವಿಯಲ್ಲಿರೋ ಮೂರ್ತಿ, ತಾನಾಗೆ ಅಲ್ಲೇ ಹುಟ್ಟಿರೋದು. ಅದಕ್ಕೆ ಆ ಮೂರ್ತಿಗೆ ಕೆಳಗಡೆ ಏನೂ ಬೇಯಿಸಿಲ್ಲ, ಸೊ ಯಾವಾಗೂ ನೀರಲ್ಲೇ ಇದ್ದಿರ್ತದಂತ. ಸೊ ಈ ಗುಡಿ ನೋಡೋಕೆ ಸಾವಿರಾರು ಜನ ಭಕ್ತರು ಬಂದಿದ್ರು. ಅವತ್ತು ಸಂಡೇ ಇರೋದ್ರಿಂದ ಆ ಗುಡಿನೂ ಭಾಳ ರಶ್ ಇತ್ತು. ಸೊ ವರಸಿದ್ಧಿ ವಿನಾಯಕನ ದರ್ಶನ ಪಡ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊಂಟ್ವಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.